ಈಶನಾದ ಬಸವನ ಚಿತ್ತ ಭ್ರಮೆ ಆದಂತೆ ಹುಟ್ಟಿ ಬಂದ ಬ್ರಾಹ್ಮಣ ಧರ್ಮವನ್ನು ತ್ಯಜಿಸಿ ವೀರಶೈವನಾದ ಕಲ್ಯಾಣದ ಪಟ್ಟಣದ ಜನರಿಗೆ ಹೋಗಿರೆಂದು ಬೋಧಿಸುತ್ತಿರುವನು. ಈ ಕ್ರಾಂತಿಯಿಂದ ರಾಷ್ಟ್ರೋನ್ನತಿಯಾಗುವುದು ಅಥವಾ ಅವನತಿಯಾಗುವುದು ದೇವನೊಬ್ಬನಿಗೆ ಗೊತ್ತು. ಯಾರು? ಮೊಜಗಾರ ಹರಳ್ಯ. ಎಷ್ಟೊಂದು ಸಖ್ಯೆ ನಿನಗೆ! ಆರಿಯಲ್ಲಿ ನಮ್ಮಂತವರು ಬರುವುದು ನಿನ್ನ ಕಣ್ಣಿಗೆ ಕಾಣಿಸಲಿಲ್ಲವೇ? ಸಂಗಮನಾಥನ ಧ್ಯಾನಾಸಕ್ತನಲ್ಲಿದ್ದ ನನಗೆ ನಾವು ಕೊಡುತ್ತಿರುವುದು ತಿಳಿಯಲಿಲ್ಲ ದೊರೆಗಳೇ. ನಿಜ ನಿಜ, ದಿನಗಳಂತೆ ಮೆದುಳು ಕೆಡುವುದೆಂಬ ಮಾತು ನಿಜ. ತಿಳಿಯದೆ ಜರುಗಿದ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ದೊರೆಗಳೇ. ಆಗಲಿ, ಇನ್ನು ಮುಂದೆ ತುಸು ಎಚ್ಚರಿಕೆಯಿಂದ ನಡೆ. ಈಗ ಎಲ್ಲಿಗೆ ಹೊರಟಿರುವೆ? ಮಂದಿರಕ್ಕೆ ಹೊರಟಿದ್ದೇನೆ ದೊರೆಗಳೇ. ಆಮೇಲೆ ಮಂದಿರಕ್ಕೆ ಹೋಗುವಂತೆ ಮೊದಲು ನನ್ನ ಮನೆಗೆ ನಡೆ. ಪ್ರತಿ ನುಡಿಯುತ್ತೇನೆಂದು ಭಾವಿಸಬೇಡ. ನಾನೀಗ ಮಂದಿರಕ್ಕೆ ಹೋಗಲೇಬೇಕಾಗಿದೆ. ನನಗೂ ಅಗತ್ಯವಾದ ಕೆಲಸವಿದೆ ಹರಳ್ಯ. ನನ್ನ ಆಜ್ಞೆಯನ್ನು ಮೀರಿದರೆ ಅಷ್ಟು ಸ್ವಚ್ಛನೆ. ಆಜ್ಞೆ? ನೀನೀಗ ನನ್ನ ಮನೆಗೆ ಬರಲೇಬೇಕು. ಆಗಲಿ, ಸಂಗಮನಾಥನ ಇಷ್ಟದಂತಾಗಲಿ ನಡೆಯಲಿ. ಹರಳ, ಈ ಜೋಡುಗಳನ್ನು ಯಾರಿಗಾಗಿ ಸಿದ್ಧಪಡಿಸಿರುವಿ? ಬಹು ಅಂದವಾಗಿವೆ. ಇವುಗಳ ಬೆಲೆ ಹೇಳು. ಇವುಗಳ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ದೊರೆ. ಅಲ್ಲದೆ ಇವುಗಳನ್ನು ಮಾರಾಟಕ್ಕೆಂದು ಸಿದ್ಧಪಡಿಸಿಲ್ಲ. ಅಂದರೆ ನಿನ್ನ ಮಾತಿನ ಅರ್ಥವೇನು? ಇವುಗಳನ್ನು ಗುರುದೇವ ಬಸವರಾಜರಿಗಾಗಿ ಸಿದ್ಧಪಡಿಸಿದ್ದೆ. ಆದರೆ ಇವು ಶಿವನಿಗೆ ಸಲ್ಲತಕ್ಕವುಗಳೆಂದು ಹೇಳಿ ಆತನಿಗೆ ಅರ್ಪಿಸು ಎಂದು ಆಜ್ಞಾಪಿಸಿ ಕಳಿಸಿದ್ದಾರೆ. ಅಂತೆಯೇ ನಾನೀಗ ಇವನ್ನು ಸಂಗಮನಾಥನಿಗೆ ಅರ್ಪಿಸಿ ಬರಲೆಂದು ಹೊರಟಿದ್ದೇನೆ ದೊರೆಗಳೇ. ನಿನ್ನ ಬುದ್ಧಿ ಪ್ರಮುಖವಾಗಿಲ್ಲವಷ್ಟೇ. ಈ ಚರ್ಮದ ಜೋಡುಗಳನ್ನು ಸಂಗಮನಾಥನಿಗೆ ಅರ್ಪಿಸುವೆಯಾ? ಮಧುವರಸರೆ, ತಾವು ಚರ್ಮವೆಂದು ಭಾವಿಸುವ ಈ ಪವಿತ್ರ ಪಾದರಕ್ಷೆಗಳು ಸರ್ವೇಶ್ವರನಾದ ಸಂಗಮನಾಥನಿಗೆ ನನ್ನ ಭಕ್ತಿಯ ಕಾಣಿಕೆಯಾಗಿದೆ. ಮಧುವರಸರೆ, ಮಹತ್ವವಿರುವುದು ಕಾಣಿಕೆಯ ವಸ್ತುವಿನಲ್ಲ, ಆದರೆ ಭಕ್ತನ ಭಾವೈಕ್ಯತೆಯಲ್ಲಿ ಭಕ್ತಿ, ಪ್ರೀತಿ, ವಿಶ್ವಾಸಗಳು ಅಡಕವಾಗಿರುತ್ತವೆ ದೊರೆಗಳೇ. ನಿನ್ನನ್ನು ವೇದಾಂತ ಪ್ರವಚನಕ್ಕಾಗಿ ಇಲ್ಲಿ ಕರೆ ತಂದಿಲ್ಲ. ಈ ಜೋಡಿನ ಅಂದ ಚಂದವನ್ನು ಕಂಡು ಅದೆಷ್ಟೋ ಬಾರಿ ಬೆಲೆಯಾಗಿದ್ದರೋ ಹೇಳುವೆನು. ನಾನು ಮೊದಲೇ ಹೇಳಿದನಲ್ಲ ದೊರೆಗಳೇ, ಇವುಗಳ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲವೆಂದು. ವಜ್ರ ವೈಡೂರ್ಯಗಳಿಗಿಂತ ಅಮೂಲ್ಯವಾಗಿವೆ. ಸಾಕ್ಷಾತ್ ಬಸವರಾಜರೇ ಇವುಗಳನ್ನು ನೆಡಲಿಲ್ಲ. ಎಲ್ಲಿಯ ಬಸವ, ಎಂತಹ ಕೃಪೆ! ಒಣಲಾರದ ಬಸವ, ಅಂದುಕೊಳ್ಳಲಾರದ ಧರೆ. ಏನೇ ಹೇಳಿದರು ಈ ಪಾದರಕ್ಷಗಳು ಬೇಕು. ನಾನು ಅವುಗಳನ್ನು ತೆಗೆದುಕೊಳ್ಳತಕ್ಕವನೇ. ಮಧುವರಸರೇ, ಈ ಜೋಡಿನ ಮೇಲೆ ನಿಮ್ಮ ಆಜ್ಞೆ ಅಧಿಕಾರಗಳನ್ನು ನಡೆಸಲಾಗದು. ಏಕೆಂದರೆ ಇವು ಶಿವನ ಸೊತ್ತು. ಶಿವನ ಸೊತ್ತು. ನಾನಾಗಿ ಕಸಿದುಕೊಳ್ಳದೆ ನೀನು
ದುಡುಕಬೇಡಿರಿ. ದುರಹಂಕಾರದಿಂದ ದುಡುಕಿ ಶಿವನಿಂದ ಉರಿಹಸ್ತ ಪಡೆದ ಭಸ್ಮಾಸೂರನು ಸುಟ್ಟು ಬೂದಿಯಾದ. ದುರ್ಯೋಧನನು ಗರ್ವದ ಗಿರಿ ಶಿಖರವನ್ನೇರಿ ಕೆಳಗುರುಳಿದ. ರಾವಣನು ರಜತಾದ್ರಿಯನ್ನೇ ಮೈಮೇಲಿ ಕೆಡವಿಕೊಂಡ. ಇನ್ನು ಹನುಮಂತನು 11 ಸೂರ್ಯಗೋಲಕ್ಕೆ ಹಾರಿ ಹಲ್ಲು ಮುರಿದುಕೊಂಡ. ಹೀಗೆ ಗರ್ವದಿಂದ ಶಿವಶರಣನ್ನು ನಿರ್ಮಿಸಿ ಕೇಡಿಗೊಳಗಾಗಿ ಬೇಡಿ ದೊರಗಡೆ ಇದರಿಂದ ದುಃಖ ತಪ್ಪದು. ಮತ್ತೆ ಶುರು ಮಾಡಿದೆಯಾ ನಿನ್ನ ವೇದಾಂತವನ್ನು? ಅಂಗಾಂಗವೆಲ್ಲ ಉರಿತಿದೆ. ಅಯ್ಯೋ, ಶಿವನಿಗರ್ಪಿತವಾದ ಪಾದರಕ್ಷೆಗಳನ್ನು ಬಯಸಿ ದುಡುಕ ಬೇಡಿದನ್ನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಕೇಳುವ ಮನಸ್ಸಾಗಲಿಲ್ಲ. ಎಂಥ ಅನಾಹುತಕ್ಕೆ ಕಾರಣವಾಯಿತು ಏನು? ಇವರ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಲೆಂದು ಸಂಗಮನಾಥನಿಂದ ರಚಿತವಾದ ಇದೊಂದು ಲೀಲೆಯಾಗಿರಬಾರದು. ದೇವ ಸಂಗಮನಾಥ, ಇವರಿಗೆ ದುರ್ಬುದ್ಧಿಯನ್ನಿತ್ತ ನೀನೇ ಸದ್ಬುದ್ಧಿಯನ್ನಿತ್ತು ಜ್ಞಾನದ ಬೆಳಕನ್ನು ನೀಡಿ ಉದ್ಧರಿಸು ತಂದೆ. ಬಸವಾಯನ ಬಲಿಯೋ ಬಸವಾಯನ ಬಲಿಯೋ ಬಲಿಸರುತ್ತ